ಹೆಲೋ ನಮಸ್ಕಾರ ಸ್ನೇಹಿತರೆ. ನಾವು ನಮ್ಮನ್ನೇ ಕಡಿಮೆ ಬೆಲೆಗೆ ನೋಡಿಕೊಂಡರೆ ಜಗತ್ತು ಕೂಡ ಅದೇ ರೀತಿ ನೋಡುತ್ತದೆ. ನಮ್ಮ ಮೌಲ್ಯವನ್ನು ಹೆಚ್ಚಿಸಿಕೊಳ್ಳಲು ಈ 23 ಕೆಲಸಗಳನ್ನು ಮಾಡಲೇಬೇಕು. ಆ ಕೆಲಸಗಳು ಯಾವುದೆಂದು ನೋಡುವ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಒಂದು ಲೈಕ್ ನೀಡಿ, ವಿಡಿಯೋನ ಫ್ರೆಂಡ್ಸಿಗೆ ಶೇರ್ ಮಾಡಿ, ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಪ್ಪದೇ ತಿಳಿಸಿ. 1. ಜನರೊಂದಿಗೆ ಸರಳವಾಗಿರಿ, ಆದರೆ ಎಲ್ಲರನ್ನೂ ನಂಬಬೇಡಿ. ಎಲ್ಲರಿಗೂ ಎಲ್ಲ ವಿಷಯಗಳನ್ನು ಹೇಳಿಕೊಳ್ಳಬೇಡಿ. 2. ನಿಮ್ಮನ್ನು ಅವಮಾನ ಮಾಡುವ ಅವಕಾಶವನ್ನೇ ಕೊಡಬೇಡಿ. ಯಾರಾದರೂ ಅವಮಾನ ಮಾಡಿದರೆ ಅವರಿಗೆ ಅವರ ಜಾಗವನ್ನು ಖಂಡಿತ ತೋರಿಸಿ. ಪ್ರತಿ ಸಲ ಸುಮ್ಮನಿರಬೇಡಿ. ಪುನಃ ನಿಮ್ಮ ಅವಮಾನ ಮಾಡುವ ಧೈರ್ಯ ಮಾಡಬಾರದು, ಹಾಗೆ ಮಾಡಿ. 3. ಯಾರು ಎಷ್ಟೇ ಬಾರಿ ಕರೆದರೂ ಒಬ್ಬರ ಮನೆಗೆ ಪದೇ ಪದೇ ಹೋಗಬಾರದು. ನಿಮಗೆ ನಿಮ್ಮ ಗೌರವ ಬೇಕಾಗಿದ್ದಲ್ಲಿ ಒಂದು ರೇಖೆಯನ್ನು ಎಳೆದುಕೊಳ್ಳಿ. 4. ಇನ್ನು ಕೊನೆಯದಾಗಿ, ನಿಮ್ಮನ್ನು ನೀವು ಪ್ರೀತಿಸಿ, ನಿಮ್ಮೊಂದಿಗೆ ನೀವು ಮಾತನಾಡಿ, ನಿಮ್ಮನ್ನು ನೀವು ಖುಷಿಪಡಿಸಿ ಮತ್ತು ನಿಮಗೋಸ್ಕರವಾಗಿ ಬದುಕಲು ಪ್ರಾರಂಭಿಸಿ. 5. ಸಮಸ್ಯೆಗಳಿಗೆ ಹೆದರಿಕೊಳ್ಳಬೇಡಿ, ಹೋರಾಡುವುದನ್ನು ಕಲಿತುಕೊಳ್ಳಿ. ನಿಮ್ಮ ಮನಸ್ಸನ್ನು ಮೊದಲು ಶಾಂತವಾಗಿರಿಸಿ. ಪ್ರತಿಯೊಂದು ಪರಿಸ್ಥಿತಿಯಲ್ಲೂ ಉತ್ತಮವಾಗಿರುವುದನ್ನು ಕಲಿತುಕೊಳ್ಳಿ. 6. ನಿಮ್ಮ ಸಿಟ್ಟಿನ ಮೇಲೆ ಹಿಡಿತವನ್ನು ಸಾಧಿಸಿ. ನಿಮ್ಮ ಕಂಟ್ರೋಲನ್ನು ಬಿಟ್ಟುಕೊಡಬೇಡಿ. ಯಾರು ನಿಮ್ಮ ಮೇಲೆ ಎಷ್ಟೇ ಕೂಗಾಡಿದರೂ ಉತ್ತರ ಕೊಡಬೇಡಿ. ಅವರಿಗೆ ಬೊಗಳಲು ಬಿಡಿ ಮತ್ತು ನೀವು ಸುಮ್ಮನಾಗಿ. 7. ಅನವಶ್ಯಕ ಮಾತುಗಳನ್ನು ಆಡಬೇಡಿ. ಭಾವನೆಗಳ ಮೇಲೆ ಹಿಡಿತವನ್ನು ಸಾಧಿಸಿ. ಎಲ್ಲರ ಎದುರಿಗೂ ನಿಮ್ಮ ಭಾವನೆಯನ್ನು ತೋರಿಸಿಕೊಳ್ಳಬೇಡಿ. 8. ನಿಮ್ಮದೇ ಒಂದು ಬೇರೆಯಾದ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳಿ. ಗುಂಪಿನಲ್ಲಿ ಗೋವಿಂದ ಅನ್ನಿಸಿಕೊಳ್ಳಬೇಡಿ. ಇತರರು ಉತ್ತಮ ಕೆಲಸಗಳನ್ನು ಮಾಡಿದಾಗ ಖಂಡಿತ ಅದನ್ನು ಸ್ವಾಗತಿಸಿ ಮತ್ತು ಅಭಿನಂದಿಸಿ. 9. ಖುಷಿಯಾಗಿ ಇರುವುದನ್ನು ಪ್ರಾರಂಭಿಸಿ. ಖುಷಿಯನ್ನು ಹಂಚಲು ಪ್ರಾರಂಭಿಸಿ. ನಿಮ್ಮ ಜಯ ನಿಮ್ಮ ಗುರಿಯನ್ನು ಮೊದಲ ಆದ್ಯತೆಯನ್ನಾಗಿ ಮಾಡಿಕೊಳ್ಳಿ. ಅದಕ್ಕೆ ಪ್ರಾಮುಖ್ಯತೆಯನ್ನು ಕೊಡಿ. ಬಾಕಿ ಉಳಿದ ಕೆಲಸಗಳನ್ನು ನಂತರ ಮಾಡಿ. 10. ಸ್ವಾಭಿಮಾನಿಯಾಗಿ. ನಿಮ್ಮ ಸ್ವಗೌರವದ ಜೊತೆಗೆ ಅಡ್ಜಸ್ಟ್ಮೆಂಟ್ ಮಾಡಿಕೊಳ್ಳಬೇಡಿ. ಯಾರು ನಿಮ್ಮನ್ನು ಇಷ್ಟಪಡುತ್ತಾರೋ ಅಂಥವರ ಜೊತೆಗಿರಿ. ನಿಮ್ಮನ್ನು ಇಷ್ಟಪಡದವರನ್ನು ದೂರವಿಡಿ. 11. ಯಾರಿಗೂ ನಿಮ್ಮ ಗುಟ್ಟನ್ನು ತಿಳಿಸಬೇಡಿ. ಹಾಗೆ ಯಾರಿಗೆ ನಿಮ್ಮ ದೌರ್ಬಲ್ಯವನ್ನು ಕೂಡ ಹೇಳಿಕೊಳ್ಳಬೇಡಿ. ಸದಾ ನಿಮ್ಮ ಸ್ವಂತದಲ್ಲೇ ಇರಿ. ಯಾರ ಎದುರಿಗೂ ಅಳಬೇಡಿ. ನೀವು ದುರ್ಬಲ ಎಂದು ತೋರಿಸಿಕೊಳ್ಳಬೇಡಿ. 12. ಯಾರಿಗೂ ಕೂಡ ಅತಿ ಪ್ರಾಮುಖ್ಯತೆಯನ್ನು ಕೊಡಬೇಡಿ. ಬಕೆಟ್ ಹಿಡಿಯುವ ಕೆಲಸವನ್ನಂತೂ ಮಾಡಲೇಬೇಡಿ. ಇತರರಿಗೋಸ್ಕರ ನಿಮ್ಮ ಜೀವನವನ್ನು ಹಾಳು ಮಾಡಿಕೊಳ್ಳಬೇಡಿ. 13. ನಿಮ್ಮ ಮೇಲೆ ನಿಮಗೆ ವಿಶ್ವಾಸವಿರಬೇಕು. ನಿಮ್ಮ ಕೌಶಲ್ಯಗಳನ್ನು ಹೆಚ್ಚಿಸಿಕೊಳ್ಳಿ. ನಿಮ್ಮ ವ್ಯಕ್ತಿತ್ವವನ್ನು ಬಲಶಾಲಿಯನ್ನಾಗಿಸಿಕೊಳ್ಳಿ. ಯಾರ ಮುಂದೆಯೂ ನಿಮ್ಮ ಬಗ್ಗೆ ಕೀಳಾಗಿ ಮಾತನಾಡಬೇಡಿ. 14. ಜೀವನ ನಿಮ್ಮದು, ಹಾಗಾಗಿ ನೀವು ನಿಮ್ಮ ಪ್ರಕಾರವೇ ಬದುಕಿ. ನಿಮ್ಮ ಸ್ವಂತ ನಿರ್ಧಾರಗಳನ್ನು ಸ್ವಂತ ಬಲದ ಮೇಲೆ ತೆಗೆದುಕೊಳ್ಳಿ. ಯಾರ ಮೇಲೆಯೂ ಡಿಪೆಂಡ್ ಆಗಿರಬೇಡಿ. 15. ನಿಮ್ಮನ್ನು ನೀವು ಪ್ರೀತಿಸಿ. ನಿಮಗೆ ನೀವು ಗೌರವವನ್ನು ಕೊಡಿ. ಯಾರ ಮನಸ್ಸನ್ನು ನೋಯಿಸಬೇಡಿ. ಯಾರಿಗೂ ಅವಮಾನವನ್ನು ಮಾಡಬೇಡಿ. 16. ನಿಮ್ಮ ವ್ಯಕ್ತಿತ್ವವನ್ನು ಸುಧಾರಿಸಿಕೊಳ್ಳಿ. ಒಂದು ಸ್ಟ್ಯಾಂಡರ್ಡನ್ನು ಮೇಂಟೈನ್ ಮಾಡಿ. ಹಣವನ್ನು ಗಳಿಸಿ. ಯಾರ ಹತ್ತಿರವೂ ಏನನ್ನೂ ಬೇಡಬೇಡಿ. ನಿಮ್ಮ ಕಾಳಜಿಯನ್ನು ವಹಿಸಿ ಮತ್ತು ನಿಮ್ಮ ಆತ್ಮವನ್ನು ಖುಷಿಪಡಿಸಿ. 17. ಯಾವಾಗ ಏನು ಮಾಡಬೇಕು, ಎಲ್ಲಿಗೆ ಹೋಗಬೇಕು ಎಲ್ಲವನ್ನು ನೀವು ನಿರ್ಧರಿಸಿ. ಉತ್ತಮ ಆಹಾರವನ್ನು ಸೇವಿಸಿ. ನಿಮಗೆ ಖುಷಿ ಕೊಡುವ ಕೆಲಸವನ್ನು ಮಾಡಿ. ಒಟ್ಟಾರೆಯಾಗಿ ನೀವು ಎಂದಿಗೂ ಯಾರ ಆಪ್ಷನ್ ಆಗಿ ಇರಬೇಡಿ. 18. ನೀವು ಇತರರ ಪ್ರಿಯಾರಿಟಿ ಆಗಿ, ಅಂದರೆ ನೀವು ಅವರ ಆದ್ಯತೆಯಾಗಿರಬೇಕು. ಅಂತಹ ವ್ಯಕ್ತಿತ್ವವನ್ನು ಬೆಳೆಸಿಕೊಳ್ಳಿ. ಹಾಗೆ ಯಾರು ನಿಮಗೆ ಬೆಲೆ ಕೊಡುವುದಿಲ್ಲವೋ ಅಂಥವರಿಂದ ಅಂತರವನ್ನು ಕಾಯ್ದುಕೊಳ್ಳಿ. 19.
ಖುಷಿಯಿಂದ ಇರುವ ವ್ಯಕ್ತಿಯಾಗಿ. ಅನವಶ್ಯಕ ಚಿಂತೆಯನ್ನು ಮಾಡಬೇಡಿ. ಎಲ್ಲರೊಂದಿಗೂ ನಗುತ್ತಾ ಮಾತನಾಡಿ. ಒತ್ತಡದಿಂದ ದೂರವಿರಿ. 20. ನಿಮ್ಮ ಬಗ್ಗೆ ಯಾರು ಏನು ಆಲೋಚನೆ ಮಾಡುತ್ತಾರೆ ಎಂದು ಯೋಚಿಸುವುದನ್ನು ಬಿಟ್ಟು ಬಿಡಿ. ನಿಮ್ಮ ಗುರಿ ಏನಿದೆ ಅದರ ಮೇಲೆ ಫೋಕಸ್ ಮಾಡಿ. ಯಾವುದೇ ವ್ಯಕ್ತಿ ಇರಲಿ, ಗುರಿ ಇಲ್ಲದೆ ಇರಬಾರದು. ಹಣ ಮಾಡಬೇಕು, ಮನೆ ಕಟ್ಟಬೇಕು. 21. ಯಾರು ನಿಮ್ಮನ್ನು ಅರ್ಥ ಮಾಡಿಕೊಳ್ಳುತ್ತಾರೋ ಅವರ ಜೊತೆಗಿರಿ. ನಿಮ್ಮನ್ನು ಅರ್ಥ ಮಾಡಿಕೊಳ್ಳದವರು ನಿಮ್ಮ ಜೀವನದಲ್ಲಿ ಇರಲು ಲಾಯಕ್ಕಿಲ್ಲ. ನಿಮ್ಮ ಜೀವನದಿಂದ ಕಿತ್ತು ತೆಗೆಯಿರಿ. 22. ಇತರರ ಚಿಂತೆ ಮಾಡುವುದನ್ನು ನಿಲ್ಲಿಸಿಬಿಡಿ. ನೀವು ನಿಮ್ಮ ಬಗ್ಗೆ ಯೋಚಿಸಿ. ಈ ಜೀವನ ನಿಮ್ಮದು, ಜನರದ್ದಲ್ಲ. ಹಾಗಾಗಿ ಇತರರ ಚಿಂತೆ ಮಾಡುವುದನ್ನು ನಿಲ್ಲಿಸಿ. 23. ನಿಮ್ಮನ್ನು ಅರ್ಥ ಮಾಡಿಕೊಳ್ಳದವರಿಗೆ ಪದೇ ಪದೇ ಅರ್ಥ ಮಾಡಿಸುವುದನ್ನು ನಿಲ್ಲಿಸಿಬಿಡಿ. ಸಮುದ್ರದ ನೀರಿಗೆ ಎಷ್ಟೇ ಸಕ್ಕರೆಯನ್ನು ಸೇರಿಸಿದರೂ ಅದು ಉಪ್ಪಾಗಿಯೇ ಇರುತ್ತದೆ. ಹಾಗಾಗಿ ಸಕ್ಕರೆಯನ್ನು ಸೇರಿಸುವುದನ್ನು ನಿಲ್ಲಿಸಿ. ಅಂದರೆ ಪದೇ ಪದೇ ಅಂಗಲಾಚುವುದು, ಅರ್ಥ ಮಾಡಿಸುವುದನ್ನು ಮಾಡದಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸ್ನೇಹಿತರೆ, ಇಂತಹ ಯೂಸ್ಫುಲ್ ಇನ್ಫಾರ್ಮೇಷನ್ಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಒಂದು ಲೈಕ್ ನೀಡಿ, ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ.